ನಮಸ್ತೆ ಸ್ನೇಹಿತರೆ. ಸಿನಿಮಾ ಮತ್ತು ಧಾರಾವಾಹಿಯ ಹೀರೋಗಳ ಬಗ್ಗೆ ಮಾತ್ರ ನಾವು ಅರಿತಿರ್ತೇವೆ. ಆದರೆ ನಮ್ಮ ಸುತ್ತಲಿನ ಸಮಾಜದಲ್ಲಿ ಕೂಡ ಅತ್ಯುತ್ತಮ ಕಾರ್ಯವನ್ನು ಎಸಗ್ತಾ ವಿಭಿನ್ನ ಕಾರ್ಯವನ್ನು ಮಾಡ್ತಾ ಹೀರೋ ಆಗಿರ್ತಾರೆ. ಅಂಥವ್ರ ಬಗ್ಗೆ ಅರಿಯೋಣ ಬನ್ನಿ. ಆಕೆ ಹೆಸರು ಅಂಜುಮಾನೆ. ಪುಣೆಯ ಒಬ್ಬ ನೈರ್ಮಲ್ಯ ಕಾರ್ಯಕರ್ತೆ. ಪ್ರತಿದಿನದಂತೆ ನವೆಂಬರ್ 20 ಮುಂಜಾನೆ ಆಕೆ ತನ್ನ ಕಾಯಕದಲ್ಲಿ ತೊಡಗಿದ್ದಾಗ ಒಂದು ಔಷಧಿಗಳ ಚೀಲ ಸಿಗುತ್ತೆ. ಆ ಚೀಲದೊಳ ಜೊತೆಗೇ 10 ಲಕ್ಷ ರೂಪಾಯಿಯ ನೋಟಿನ ಕಂತೆ ಕೂಡ ಸಿಗುತ್ತೆ. ಒಂದು ಕ್ಷಣ ದಿಗ್ಭ್ರಮೆಗೊಳಗಾಗ್ತಾಳೆ ಅಂಜುಮಾನೆ. ಆದರೆ ಎದೆಗುಂದದೆ, ದುರಾಸೆ ಪಡದೆ, ಆದಷ್ಟು ಪಾಪ ಈ ಹಣ ಕಳ್ಕೊಂಡವ್ರನ್ನ ಹುಡುಕಿ ಅದಕ್ಕೆ ಅವ್ರಿಗೆ ಹಿಂದಿರುಗಿಸ್ಬೇಕು ಅಂದ್ಬಿಟ್ಟು ಅದೇ ರಸ್ತೆಯಲ್ಲಿ ಹುಡುಕಾಡ್ತಾ ಬಂದಾಗ ಅಲ್ಲೊಬ್ಬ ವ್ಯಕ್ತಿ ಏನೋ ಕಳ್ಕೊಂಡಂಗೆ ಹುಡುಕ್ತಾ ಇರ್ತಾನೆ. ಆಗ ಆತನ ಕೇಳಿದಾಗ, ಹೌದು ಗೊತ್ತಾಗದೆ ಔಷಧಿ ಚೀಲದ ಜೊತೆ ಹಣನೂ ಎಸ್ದುಬಿಟ್ಟಿದ್ದೀನಿ ಅಂದಾಗ ಆಕೆ ಅದನ್ನು ತೋರಿಸಿದಾಗ ಹೌದು ಇದೆ ಅಂತೇಳಿ ಆತ ತುಂಬ ಸಂತೋಷಗೊಂತಾನೆ. ಇದೀಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ತುಂಬಾ ವೈರಲ್ ಆಗ್ತಿದೆ. ಇಂಥ ಅಂಜುಮಾನೆ ಅಂತವರು ನಮ್ಮ ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಮತ್ತು ಅದ್ಭುತವಾದ ಮಾನವೀಯ ಮೌಲ್ಯವುಳ್ಳಂತಹ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲ ಏನಂತೀರ ಸ್ನೇಹಿತರೆ? ಇಂಥ ಅಂಜುಮಾನೆ ಅಂತ ಹೀರೋಗಳು ನಿಮ್ಮ ಅಕ್ಕಪಕ್ಕನೂ ಇರಬಹುದಲ್ವೇ? ಬನ್ನಿ, ಅವರನ್ನು ನಾವು ಫೇಮಸ್ ಮಾಡೋಣ, ಅವರನ್ನು ನಾವು ಸಮಾಜಕ್ಕೆ ಮುನ್ನಡೆಗೆ ತರೋಣ.